ವೆಲ್ಕಮ್ ಟು ವಿಜಯ್ ಸೊಲ್ಯೂಷನ್ಸ್. ಸೊ ನಾವು ಪ್ರೀವಿಯಸ್ ಅಲ್ಲಿ ನಾವು VMC ಬಗ್ಗೆ ತಿಳ್ಕೊಂಡಿದ್ವಿ. CNC ನಲ್ಲಿ ಅದು ಜಿ ಕೋರ್ಸ್ ಫಂಕ್ಷನ್ಸ್ ಎಲ್ಲ ತಿಳ್ಕೊಂಡಿದ್ವಿ. ನಾವು ಇವಾಗ CNC ಟರ್ನಿಂಗ್ ಬಗ್ಗೆ ತಿಳ್ಕೊಂಬೋಣ. ಓಕೆ, ಸೊ ಮಿಷನ್ಸ್, ವಾಟ್ ಇಸ್ ದ CNC defined as a computer numerical controller. In CNC we have number of types of missions are available. In that one we can discuss about CNC. Okay, presenting days all type of missions as a computerized missions. So each type of missions for roughing and need some basic codes, for running need some basic codes. Okay, ಸೊ ನಾವು ಯಾವುದೇ ಮಿಷನ್ ನಾವು ರನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಬೇಸಿಕ್ ನೆಸೆಸರಿ ಕೋಡ್ಸ್ ಅನ್ನೋದು ಬೇಕಾಗುತ್ತೆ. ಓಕೆ, ಅದು ಯಾವ ಕೋಡ್ಸ್ ಬೇಕು ಅಂದ್ರೆ ಜಿ ಕೋಡ್ಸ್ ಅಂಡ್ ಎಂ ಕೋಡ್ಸ್. ಸೊ ಅದಕ್ಕಿಂತ ಮೊದಲ ನಾವು CNC ಮಿಷನ್ ಆಕ್ಸಿಸ್ ಬಗ್ಗೆ ತಿಳ್ಕೊಂಬೋಣ. ಸೊ ಟರ್ನಿಂಗ್ ಮಿಷನ್ ಅಲ್ಲಿ ಬೇಸಿಕಲಿ ಹ್ಯಾವಿಂಗ್ ಓನ್ಲಿ ಟೂ ಆಕ್ಸಿಸ್. One is X and second one is Z. X and Z. Okay. So X plus X Y Z plus ಅದು ಹೆಂಗಂದ್ರೆ ಪಾಸಿಟಿವ್ Z ಡೈರೆಕ್ಷನ್ ಇನ್ ವೆನ್ ಟೂಲ್ ಮೂವ್ಸ್ ಅವೇ ಫ್ರಮ್ ದಿ ವರ್ಕ್ ಪೀಸ್ ಇನ್ Z ಆಕ್ಸಿಸ್. Z ಆಕ್ಸಿಸ್ ನಲ್ಲಿ ವರ್ಕ್ ಪೀಸ್ ಲಿಂದ ನಮ್ಮ ಟೂಲ್ ಹಿಂದೆ ಮೂವ್ ಆಗ್ತದೆ ಅಂದ್ರೆ ಅದು ಪ್ಲಸ್ Z ಡೈರೆಕ್ಷನ್. ಓಕೆ, ನಮ್ಮ ಟೂಲ್ ವರ್ಕ್ ಆಪ್ಷನ್ ಟೂಲ್ ಲಿಂದ ವರ್ಕ್ ಪೀಸ್ ಲಿಂದ ಟೂಲ್ ದೂರ ಮೂವ್ ಆಗ್ತಾ ಇದೆ ಅಂದ್ರೆ ಅದು ನಾವು ಪ್ಲಸ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಹತ್ರ ಬರ್ತಾ ಇದೆ ಅಂದ್ರೆ ಮೈನಸ್ ಡೈರೆಕ್ಷನ್. ಕೀಪ್ ಇಟ್ ಇನ್ ಮೈಂಡ್. ಎಕ್ಸ್ ಆಲ್ಸೋ ಸೇಮ್. ವರ್ಕ್ ಪೀಸ್ ಲಿಂದ ಟೂಲ್ ಅವೇ ಫ್ರಮ್ ದಿ ವರ್ಕ್ ಪೀಸ್ ಅಂದ್ರೆ ಟೂಲ್ ವರ್ಕ್ ಪೀಸ್ ಲಿಂದ ಟೂಲ್ ಹಿಂದೆ ಹೋಗ್ತಾ ಇದ್ರೆ ಅದು ಪ್ಲಸ್ ಡೈರೆಕ್ಷನ್. ಅದು ಟೂಲ್ ಹತ್ರ ಹೋಗ್ತಾ ಇದ್ರೆ ಮೈನಸ್ ಡೈರೆಕ್ಷನ್. ಓಕೆ, ದಿಸ್ ಇಸ್ ದ ಬೇಸಿಕ್ ಆಕ್ಸಿಸ್ ಆಫ್ ದಿ CNC ಟರ್ನಿಂಗ್. ಓಕೆ, ಸೊ ಈ ಮಿಷನ್ ಈ ಆಕ್ಸಿಸ್ ಬಗ್ಗೆ ಗೊತ್ತಿದ್ರೆ ನಾವು ನೆಕ್ಸ್ಟ್ ಜಿ ಕೋಡ್ಸ್ ತಿಳ್ಕೋಬೇಕು. ಅದು ಪ್ರೋಗ್ರಾಮ್ ರೈಟ್ ಮಾಡ್ಲಿಕ್ಕೆ ಜಿ ಕೋಡ್ಸ್ ಅನ್ನೋದು ತಿಳ್ಕೋಬೇಕು. ಆ ಜಿ ಕೋಡ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಿ ಕೋಡ್ಸ್ ಅಂಡ್ ಎಂ ಕೋಡ್ಸ್ ಫಾರ್ CNC ಟರ್ನಿಂಗ್. ನೋಡಿ, ಜಿ ಕೋಡ್ಸ್ ಫಾರ್ ಟರ್ನಿಂಗ್. ಜಿ ಕೋಡ್ ಅಂದ್ರೆ ಜಿಯೋಮೆಟ್ರಿಕಲ್ ಕೋಡ್. ಇದು G00 ರ್ಯಾಪಿಡ್ ಟ್ರಾವೆರ್ಸ್. G0 ಯೂಸ್ ಮಾಡಿದ್ರೆ ರ್ಯಾಪಿಡ್ ಅಲ್ಲಿ ಮೂವ್ ಆಗಕ್ಕೆ G0 ಯೂಸ್ ಮಾಡಬೇಕು. G01 ಲೀನಿಯರ್ ಇಂಟರ್ಪೋಲೇಷನ್. G01 ಯೂಸ್ ಮಾಡ್ತಿದ್ರೆ ಫೀಡ್ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಸೇಮ್ G02 ಆಲ್ಸೋ ಸೇಮ್ ಕೌಂಟರ್ ಕ್ಲಾಕ್ ವೈಸ್ ಆಗುತ್ತೆ. ಕ್ಲಾಕ್ ವೈಸ್ ಇದು G03 ಕೌಂಟರ್ ಕ್ಲಾಕ್ ವೈಸ್ ಸರ್ಕ್ಯುಲರ್ ಇಂಟರ್ಪೋಲೇಷನ್. ಓಕೆ, G04 ಡ್ವೆಲ್. ಸಮ್ ಟೈಮ್ಸ್ ಆಪರೇಷನ್ ಆದ್ಮೇಲೆ ಟೂಲ್ ಅಲ್ಲಿ ಏನಾದ್ರು ಸಿಗಾಕೊಂತೈತೆ ಅಂದ್ರೆ ಟೂಲ್ ಕೂಲೆಂಟ್ ಬಿದ್ಬಿಟ್ಟು ಸ್ವಲ್ಪ ಸ್ಟಾಪ್ ಆಗಬೇಕು. ಆ ಟೈಮಲ್ಲಿ ನಾವೇನ್ ಮಾಡಬೇಕು, G04 ಅನ್ನೋದು ಕೊಡಬೇಕಾಗುತ್ತೆ. G04 X 1.0 ಆ ತರ ಕೊಟ್ಟರೆ 10 seconds 1 seconds ಆ ತರ ಮಿಲಿ ಸೆಕೆಂಡ್ಸ್ ಅಲ್ಲಿ ಕೌಂಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡುತ್ತೆ. G09 ಅಂದ್ರೆ ಈ G09 ಬಂದ್ಬಿಟ್ಟು ಎಕ್ಸಾಕ್ಟ್ ಸ್ಟಾಪ್. ಏನಾದ್ರು ಮಿಷನ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಸ್ಟಾಪ್ ಆಗ್ಬೇಕು ಅಂದಾಗ G09 ಅನ್ನೋದು ಯೂಸ್ ಮಾಡ್ತೀವಿ. G15 ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನೋದು ನಮಗೆ ಒಂದು ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಒಂದು ಆಂಗ್ಯುಲರ್ ಅಲ್ಲಿ ಪಿಚ್ ಆ ತರ ಡ್ರಿಲ್ಲಿಂಗ್ ಆಗ್ಬೇಕಾದ್ರೆ ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ G17 XY ಪ್ಲೇನ್ ಸೆಲೆಕ್ಷನ್. ಸೊ ನಾವು ಯಾವುದೇ ತರನು ಇದರಲ್ಲಿ ಮೇಜರ್ಲಿ ನಾವು XY ಪ್ಲೇನ್ ಸೆಲೆಕ್ಷನ್ ಮಾಡಲ್ಲ, ಯಾಕಂದ್ರೆ ನಮ್ಗೆ ಇರೋದು ZX ಹತ್ರ ಅಷ್ಟೇ. ಸೊ XY ಪ್ಲೇನ್ ಸೆಲೆಕ್ಷನ್ ಅನ್ನೋದು ಟರ್ಮಿನಲ್ ಅಲ್ಲಿ ಆ ತರ ಯೂಸ್ ಮಾಡ್ತೀವಿ. YZ ಆಲ್ಸೋ. ಸೊ G18 ZX ಪ್ಲೇನ್ ಸೆಲೆಕ್ಷನ್. ಈ ಪಾಯಿಂಟ್ ಅನ್ನೋದು ನಾವು G18 ಅನ್ನೋದು ಕಂಪಲ್ಸರಿ ಯೂಸ್ ಮಾಡ್ತೀವಿ, ಯಾಕಂದ್ರೆ ನಾವು ZX ಪ್ಲೇನ್ ZX ಮಾತ್ರ ಇರೋದ್ರಿಂದ. ನೆಕ್ಸ್ಟ್ G20 ಇನ್ಪುಟ್ ಇನ್ ಇಂಚಸ್. ನಾವು ಪ್ರೋಗ್ರಾಮ್ ಆಗ್ಲಿ ಏನಾದ್ರು ಇನ್ಪುಟ್ಸ್ ಆಗ್ಲಿ ಇಂಚಸ್ ಅಲ್ಲಿ ಕೊಡ್ಬೇಕಾದಾಗ ನಾವು G20 ಅನ್ನೋದು ಯೂಸ್ ಮಾಡ್ತೀವಿ. ಸೊ ನಮ್ಗೆ G21 ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ MM ಅಲ್ಲಿ. ಸೊ ನನ್ನ ಪ್ರಕಾರ ನಾವು ಇಂಡಿಯಾದಲ್ಲಿ ಮೇಜರ್ಲಿ ನಾವು ಯೂಸ್ ಮಾಡ್ತಾ ಇರೋದು G21. ಓಕೆ, ನೆಕ್ಸ್ಟ್ G28 ರಿಟರ್ನ್ ಟು ಹೋಮ್ ಪೊಸಿಷನ್. ನಮ್ದೆಲ್ಲ ಆಪರೇಷನಲ್ ಆದ್ಮೇಲೆ ಟೂಲ್ ರಿಟರ್ನ್ ಹೋಗ್ಬೇಕಂದ್ರೆ G28 ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ರಿಟರ್ನ್ ಫ್ರಮ್ ರಿಫರೆನ್ಸ್ ಪಾಯಿಂಟ್ G29 ಅಂದ್ರೆ ರಿಫರೆನ್ಸ್ ಪಾಯಿಂಟ್ ಬಂದ್ಬಿಟ್ಟು ರಿಟರ್ನ್ ಹೋಗುತ್ತೆ G29 ಯೂಸ್ ಮಾಡಿದ್ರೆ. G30 ಸ್ಕಿಪ್ ಫಂಕ್ಷನ್. ಸೊ ಏನಾದ್ರು ಒಂದು ಆಪರೇಷನ್ ಆಗ್ಲಿ ಒಂದು ಲೈನ್ ಆಗ್ಲಿ ರೀಡ್ ಆಗೋದನ್ನ ಎಲಿಮಿನೇಟ್ ಆಗ್ಬೇಕು, ಸ್ಕಿಪ್ ಆಗ್ಬೇಕು. ಆ ಟೈಮಲ್ಲಿ ನಾವು G31 ಅನ್ನೋದು ಯೂಸ್ ಮಾಡ್ತೀವಿ. G32 ಬಂದ್ಬಿಟ್ಟು ಥ್ರೆಡ್ಡಿಂಗ್ ಸೈಕಲ್ಗೆ ಯೂಸ್ ಮಾಡ್ತೀವಿ. ಥ್ರೆಡ್ಡಿಂಗ್ ಕ್ರಿಯೇಟ್ ಮಾಡೋಕೆ G32 ಅನ್ನೋದು ಯೂಸ್ ಮಾಡ್ತೀವಿ. G40 ಬಂದ್ಬಿಟ್ಟು ಟೂಲ್ ನೋಸ್ ಕಂಪೆನ್ಸೇಷನ್ ಕ್ಯಾನ್ಸಿಲ್. ಅಂದ್ರೆ ನಮ್ಗೆ ಟೂಲ್ ಅನ್ನೋದು ಕಂಪೆನ್ಸೇಷನ್ ಅಡ್ಜಸ್ಟಬಲ್ ಅನ್ನೋದು ಇರುತ್ತೆ, ಲೆಫ್ಟ್ ಟು ರೈಟ್. ನೋಡಿ G41 ಟೂಲ್ ಕಂಪೆನ್ಸೇಷನ್ ಲೆಫ್ಟ್. G42 ಟೂಲ್ ಕಂಪೆನ್ಸೇಷನ್ ರೈಟ್ ಸೈಡ್.
ನಾವು ರೈಟ್ ಸೈಡ್ ಲೆಫ್ಟ್ ಸೈಡ್ ಅನ್ನೋದು ಕಂಪನ್ಸೇಷನ್ ಅಡ್ಜಸ್ಟ್ ಮಾಡ್ತಾ ಇರ್ತೀವಿ ಕೋಡ್ ಕೊಟ್ಬಿಟ್ಟು G41 42 ಆ ತರ G41 42 ಯೂಸ್ ಮಾಡಿದ್ಮೇಲೆ ನಾವು ಕಂಪಲ್ಸರಿ ಎಂಡ್ ಆಫ್ ದಿ ಪ್ರೋಗ್ರಾಮ್ ಅಲ್ಲಿ G40 ಅನ್ನೋದು ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಅದು ಹಂಗೆ ರೀಡ್ ಆಗ್ತಾ ಇರ್ತದೆ. ಓಕೆ, G40 ಕೊಟ್ಬಿಟ್ರೆ ಅಲ್ಲಿಗೆ ಅದು ಕ್ಲೋಸ್ ಆಗ್ಬಿಡುತ್ತೆ. ನೆಕ್ಸ್ಟ್ G43 ಟೂ ಲೆಂತ್ ಕಂಪನ್ಸೇಷನ್ ಪ್ಲಸ್ ಆಡ್ ಪ್ಲಸ್ ಡೈರೆಕ್ಷನ್ ಅಲ್ಲಿ ಆಡ್ ಆಗುತ್ತೆ. ಅಂದ್ರೆ ಟೂ ಲೆಂತ್ ಕಂಪನ್ಸೇಷನ್ ಅನ್ನೋದು ನಮ್ಗೆ ಅದು ರೀಡ್ ಆಗ್ಬೇಕು ಅಂತ ಹೇಳಿದ್ರೆ G43 ಅನ್ನೋದು ಯೂಸ್ ಮಾಡಬೇಕು. G43 ಯೂಸ್ ಮಾಡಿದ್ಮೇಲೆ ಅದಕ್ಕೆ ಕೊನೆಗೆ ಎಲ್ಲ ಎಂಡ್ ಆಫ್ ಸ್ಟಾರ್ಟಿಂಗ್ ಆಫ್ ದಿ ಪ್ರೋಗ್ರಾಮ್ G49 ಅನ್ನೋದು ನಾವು ಕೊಡಬೇಕಾಗುತ್ತೆ. ಅದನ್ನ ಅಲ್ಲಿಗೆ ಆ ಆಪ್ಷನ್ ಕ್ಲೋಸ್ ಆಗುತ್ತೆ. ಓಕೆ, G49 ಟೂ ಲೆಂತ್ ಕಂಪನ್ಸೇಷನ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ G54 to 58. ಇಲ್ಲಿ ನೋಡಿ, ನಾವು G54 ಲಿಂದ 58 ವರೆಗೂ ವರ್ಕ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ನಾವು ಒಂದು ವರ್ಕ್ ಆಬ್ಜೆಕ್ಟ್ ವರ್ಕ್ ಒರಿಜಿನ್ ಪಾಯಿಂಟ್ ಅನ್ನೋದು ತಗೊಂಡಿರ್ತೀವಲ್ಲ, ಅದನ್ನ ನಾವು ಎಂಟ್ರಿ ಮಾಡ್ಬೇಕಂದ್ರೆ G54 ಲಿಂದ 58 ವರೆಗೂ ಎಂಟ್ರಿ ಮಾಡ್ತೀವಿ. ಸೊ ಒಂದೊಂದು ಮಿಷಿನ್ ಲಿಂದ ಎಕ್ಸ್ಟ್ರಾನು ಕೊಟ್ಟಿರ್ತಾರೆ, ಆಲ್ಮೋಸ್ಟ್ ಒಂದು 50 ಆಪ್ಷನ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅಂದ್ರೆ P1 P2 P3 P4 ಅಂತ. ಯಾಕಂದ್ರೆ ನಾವು ಒಂದೊಂದು ಆಪ್ಷನ್ ನಂಬರ್ ಆಫ್ ಆಪ್ಷನ್ಸ್ ಯೂಸ್ ಮಾಡೋದ್ರಿಂದ ಈ ತರ ಕೊಡ್ತಾರೆ. G70 ನೋಡಿ, ಈ 4 ಅನ್ನೋದು ಸೈಕಲ್ಸ್. G70 G71 72 73 ಈ ಫೋರ್ಸ್ ನಮ್ಗೆ ಫಿಕ್ಸ್ಡ್ ಸೈಕಲ್ಸ್. G70 ಫಾರ್ ಫಿನಿಶಿಂಗ್ ಪರ್ಪಸ್ ಗೆ ನಾವು ಮಲ್ಟಿಪಲ್ ರಿಪೀಟೆಟಿವ್ ಸೈಕಲ್ಸ್ ಯೂಸ್ ಮಾಡ್ಬೇಕಾದ್ರೆ ನಾವು G70 ಅನ್ನೋದು ಯೂಸ್ ಮಾಡ್ತೀವಿ. G71 ರಫ್ ಟರ್ನಿಂಗ್. ನಮ್ ರಫ್ ಟರ್ನಿಂಗ್ ತುಂಬಾ ಒಂದು 10 mm to 10 mm ಆಗೋಕಾದ್ರೆ ನಾವು ಒಂದೊಂದು ಲೈನ್ ಮಾಡ್ಕೋಬೇಕಾದ್ರೆ ತುಂಬಾ ಲೈನ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾವು G71 ಅಂತ ಕೋಡ್ ಯೂಸ್ ಮಾಡ್ಬಿಟ್ಟು ಸೈಕಲ್ ನಾವು ಕರೆಕ್ಟ್ ಆಗಿ ಆಪ್ಷನ್ಸ್ ಅನ್ನೋದು ಕೊಟ್ರೆ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಕೊಡ್ಬೇಕಂತ. ಸೊ ಆ ತರ ಕೊಟ್ರೆ ಅದು ರಫ್ ಟರ್ನಿಂಗ್ ಆಗ್ಬೇಕಾದ್ರೆ G71 ಕೊಟ್ಟರೆ ಅದು ಆಟೋಮೆಟಿಕಲ್ ಸೈಕಲ್ಸ್ ಅನ್ನೋದು ರಿಪೀಟ್ ಆಗುತ್ತೆ. ನಮ್ಗೆ ಪ್ರೋಗ್ರಾಮ್ ಲೆಂತ್ ಅನ್ನೋದು ತುಂಬಾ ರೆಡ್ಯೂಸ್ ಆಗುತ್ತೆ ಯಾವಾಗ ಈ ಸೈಕಲ್ಸ್ ಅನ್ನೋದು ಯೂಸ್ ಮಾಡಿದ್ರೆ. G72 ಏನಕ್ಕೆ ಯೂಸ್ ಮಾಡುತ್ತೆ? ಫೇಸ್ ರಫಿಂಗ್. ಫೇಸ್ ಅಲ್ಲಿ ಅಷ್ಟೇ, ಫೇಸ್ ಅಲ್ಲಿ ನಂಬರ್ ಆಫ್ ಪಾಸಸ್ ಓಡಬೇಕು ಅಂತ ಟೈಮಲ್ಲಿ ನಾವು G72 ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ G73 ಫಿಕ್ಸ್ಡ್ ಸೈಕಲ್ ಮಲ್ಟಿಪಲ್ ರಿಪೀಟಬಲ್ ಸೈಕಲ್ ಫಾರ್ ರಫಿಂಗ್ ವಿತ್ ಪ್ಯಾಟರ್ನ್ ರಿಪಿಟೇಷನ್. ವಿತ್ ಪ್ಯಾಟರ್ನ್ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ G73 ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ನೋಡಿ, G73 ಬಂದ್ಬಿಟ್ಟು ಅದೇ ಮಿಲ್ಲಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಡ್ರಿಲ್ಲಿಂಗ್ ವಿತ್ ಶಾರ್ಟ್ ಡಿಸ್ಟೆನ್ಸ್, ಡ್ರಿಲ್ಲಿಂಗ್ ವಿತ್ ಶಾರ್ಟ್ ಡಿಸ್ಟೆನ್ಸ್ ಎಲ್ಲ ಅನ್ನೋದು ಮೀನಿಂಗ್ ಬರ್ತದೆ. ಬಟ್ ಇದರಲ್ಲಿ ಡಿಫ್ರೆಂಟ್ ಬರ್ತದೆ. ದಟ್ ಈಸ್ ದ ಡಿಫರೆನ್ಸ್ ಆಫ್ ದಿ G ಕೋಡ್ಸ್ ಫಾರ್ ಮಿಲ್ಲಿಂಗ್ ಅಂಡ್ ಟರ್ನಿಂಗ್. ಓಕೆ, ಸೊ ಎಲ್ಲಾ G ಕೋಡ್ಸ್ ಸೇಮ್ ಎಲ್ಲಾ ಮಿಷಿನ್ ಅಲ್ಲಿ ಸೇಮ್ ಫಂಕ್ಷನ್ ಇರಲ್ಲ. ಡಿಫ್ರೆಂಟ್ ಮಿಷಿನ್ಸ್ ಅಲ್ಲಿ ಡಿಫ್ರೆಂಟ್ ಹೋಗುತ್ತೆ. ಸೊ ಆ ಮಿಷಿನ್ ದಾಗ ನಾವು ಕೋಡ್ಸ್ ನ ಯೂಟಿಲೈಸ್ ಮಾಡಬೇಕಾಗುತ್ತೆ. ಓಕೆ, ಕೆಲವೊಂದು ಕೋಡ್ಸ್ ಅನ್ನೋದು ಕಾಮನ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಈ ಕ್ಯಾನೆಟ್ ಸೈಕಲ್ಸ್ ನೋಡಿ, G80 ಕ್ಯಾನ್ಸಲ್ ಕ್ಯಾನೆಟ್ ಸೈಕಲ್ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಕ್ಯಾನೆಟ್ ಸೈಕಲ್ಸ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. G81 G82 ಸೇಮ್ ಫಂಕ್ಷನ್ ಬರುತ್ತೆ, ಡ್ರಿಲ್ ಕ್ಯಾನೆಟ್ ಸೈಕಲ್ಸ್ ಅನ್ನೋದು. ಓಕೆ, G83 ಪೆಗ್ ಡ್ರಿಲ್ಲಿಂಗ್ ಸೈಕಲ್. ನಾವು ಪೆಕ್ಕಿಂಗ್ ಅಲ್ಲಿ ಕ್ಯೂ ವ್ಯಾಲ್ಯೂ ಕೊಟ್ಟು ರನ್ ಮಾಡೋದಾದ್ರೆ G83 ಕೊಡಬೇಕಾಗುತ್ತೆ. G84 ಟ್ಯಾಪಿಂಗ್ ಕ್ಯಾನೆಟ್ ಸೈಕಲ್. G84 ಟ್ಯಾಪಿಂಗ್ ಯೂಸ್ ಮಾಡೋದಾದ್ರೆ G84 ಯೂಸ್ ಮಾಡ್ತೀವಿ. G85 G86 ಬೋರಿಂಗ್ ಸೈಕಲ್ಸ್. ಬೋತ್ ಆರ್ ಸೇಮ್, ಸಮ್ ಲಿಟಲ್ ಬಿಟ್ ಚೇಂಜಸ್. ಓಕೆ, G91 ನೋಡಿ, ಅಬ್ಸಲ್ಯೂಟ್ G90 ಬಂದ್ಬಿಟ್ಟು ಅಬ್ಸಲ್ಯೂಟ್ ಡೈಮೆನ್ಷನಿಂಗ್, G91 ಇನ್ಕ್ರಿಮೆಂಟಲ್ ಡೈಮೆನ್ಷನಿಂಗ್. ಸೊ ನೀವು ಅಬ್ಸಲ್ಯೂಟ್ ಅಂದ್ರೆ ಏನು, ಇನ್ಕ್ರಿಮೆಂಟಲ್ ಏನು ಅನ್ನೋದು ನಾನು ನೆಕ್ಸ್ಟ್ ಒಂದು ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, G92 ಥ್ರೆಡ್ ಕಟಿಂಗ್ ಕ್ಯಾನೆಟ್ ಸೈಕಲ್. ಥ್ರೆಡ್ ಕಟಿಂಗ್ ಅನ್ನು ನಾವು ಯೂಸ್ ಮಾಡಬೇಕು ಕ್ಯಾನೆಟ್ ಸೈಕಲ್ಸ್ ಅಲ್ಲ ಅಂದ್ರೆ G92 ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. G96 ಕಾನ್ಸ್ಟೆಂಟ್ ಸರ್ಫೇಸ್ ಸ್ಪೀಡ್ ಸೆಲೆಕ್ಷನ್. ಸರ್ಫೇಸ್ ಸ್ಪೀಡ್ ಅನ್ನೋದು ನಮ್ಗೆ ಕಾನ್ಸ್ಟೆಂಟ್ ಆಗಿರ್ಬೇಕಾದ್ರೆ G96 ಅನ್ನೋದು ಯೂಸ್ ಮಾಡ್ತೀವಿ. G97 ಸ್ಪಿಂಡಲ್ ಸ್ಪೀಡ್ ಸೆಲೆಕ್ಷನ್. ನಾವು ಸ್ಪಿಂಡಲ್ ಆನ್ ಮಾಡಲೇಬೇಕು ಅನ್ನೋ ಟೈಮಲ್ಲಿ ಬಿಫೋರ್ ಕಂಪಲ್ಸರಿ G97 ಅನ್ನೋದು ಕೊಡ್ಬೇಕಾದ್ರೆ ಅದೊಂದು ಗೇರ್ ಅನ್ನೋದು ಅದು ಎನೇಬಲ್ ಆಗಿ ಸ್ಪಿಂಡಲ್ ರೊಟೇಷನ್ಗೆ ಹೆಲ್ಪ್ ಆಗುತ್ತೆ. ಅದರಿಂದ ನಾವು ಸ್ಪೀಡ್ ಅನ್ನೋದು ರೊಟೇಷನ್ ಆಗುತ್ತೆ, ಸ್ಪಿಂಡಲ್ ಸ್ಪೀಡ್. ಅದರ್ವೈಸ್ ಇಟ್ ವಿಲ್ ನಾಟ್ ರೊಟೇಟಿಂಗ್. ಓಕೆ, ಸಾರಿ. G98 ಫೀಡ್ ಪರ್ ಮಿನಿಟ್. G98 ಅಂದ್ರೆ ಫೀಡ್ ಪರ್ ಮಿನಿಟ್. G99 ಅಂದ್ರೆ ಫೀಡ್ ರೇಟ್ ಪರ್ ರಿವಲ್ಯೂಷನ್. ಇದು ಫೀಡ್ ಪರ್ ಮಿನಿಟ್ ಅಲ್ಲಿ ತಗೋಬೇಕಂದ್ರೆ G98 ಕೊಡ್ತೀವಿ. ಫೀಡ್ ಪರ್ ರಿವಲ್ಯೂಷನ್ ಪ್ರಕಾರ ಮಾಡ್ಬೇಕಂದ್ರೆ G99 ಅನ್ನೋದು ನಾವು ಕೊಡ್ಬೇಕಾಗುತ್ತೆ. ಸೊ ನೋಡಿ, ಇದೇ G98 ಅದು ಮಿಲ್ಲಿಂಗ್ ಅಲ್ಲಿ ಯೂಸ್ ಮಾಡಿದ್ರೆ ರಿಟರ್ನ್ ಟು ಇನಿಷಿಯಲ್ ಪಾಯಿಂಟ್, ಇದು ರಿಟರ್ನ್ ಟು ರಿಫರೆನ್ಸ್ ಪಾಯಿಂಟ್, ಈ ಮೀನಿಂಗ್ ಬರುತ್ತೆ. ಸೊ ಕೀಪ್ ಇಟ್ ಇನ್ ಮೈಂಡ್, ಟರ್ನಿಂಗ್ G ಕೋಡ್ಸ್ ಅಂಡ್ ಮಿಲ್ಲಿಂಗ್ G ಕೋಡ್ಸ್ ಇಸ್ ಡಿಫರೆಂಟ್. ಓಕೆ, ನೆಕ್ಸ್ಟ್ M codes. So these all are the G codes for the main turning. Okay. So next we can discuss about M codes. Miscellaneous function. M code ಅಂದ್ರೆ miscellaneous function. M00 program stop. ಪ್ರೋಗ್ರಾಮ್ ಅಲ್ಲಿ ಸ್ಟಾಪ್ ಆಗಬೇಕು ಅಂದ್ರೆ M00 ಬರುತ್ತೆ. M01 ಆಪ್ಷನಲ್ ಸ್ಟಾಪ್. ಅಲ್ಲಿ ಆಪ್ಷನಲ್ ಸ್ಟಾಪ್ ನಾವು ಕಂಟ್ರೋಲ್ ಪ್ಯಾನಲ್ ಆನ್ ಮಾಡಿದ್ರೆ ಇದು ಈ ಕೋಡ್ ಕೊಟ್ಟಾಗ ಅದು ಆಫ್ ಆಗುತ್ತೆ, ಇಲ್ಲಾಂದ್ರೆ ಅದು ಹಂಗೆ ಕಂಟಿನ್ಯೂ ರನ್ ಆಗುತ್ತೆ. M02 ಎಂಡ್ ಆಫ್ ಪ್ರೋಗ್ರಾಮ್.
M02 ಕೊಟ್ರೆ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕೆಳಗಡೆ M02 ಕೊಟ್ರೆ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಎಂಡ್ ಆಗಿ ಸ್ಟಾಪ್ ಆಗುತ್ತೆ. ಅದು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಬರಲ್ಲ, ಅಲ್ಲೇ ಇರುತ್ತೆ. M03 ಸ್ಪಿಂಡಲ್ ಸ್ಟಾರ್ಟ್ ಕ್ಲಾಕ್ ವೈಸ್, ಕ್ಲಾಕ್ ವೈಸ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಆಗ್ಬೇಕಾದ್ರೆ M03 ಕೊಡ್ತೀವಿ. ಅದೇ M04 ಸ್ಪಿಂಡಲ್ ಸ್ಟಾರ್ಟ್ ಕೌಂಟರ್ ಕ್ಲಾಕ್ ವೈಸ್ ಅಲ್ಲಿ ಕೊಡಬೇಕಾದ್ರೆ M04 ಕೊಡ್ತೀವಿ. M05 ಸ್ಪಿಂಡಲ್ ಸ್ಟಾಪ್, M08 ಕೂಲೆಂಟ್ ಆನ್, M09 ಕೂಲೆಂಟ್ ಆಫ್. M10 ಅಂದ್ರೆ ಚೆಕ್ ಅನ್ನೋದು ಕ್ಲಾಂಪ್ ಆಗುತ್ತೆ. M10 ಕೊಟ್ರೆ M11 ಕೊಡ್ತೀವಿ, ಚೆಕ್ ಅನ್ಕ್ಲಾಂಪ್ ಆಗುತ್ತೆ. ಸೊ ಕೆಳಗಡೆ ಪ್ಯಾನೆಲ್ ಅಲ್ಲಿ ಮಾಡ್ತೀವಿ, ಬಟ್ ಪ್ರೋಗ್ರಾಮ್ ಅಲ್ಲಿ ಕೊಡ್ಬೇಕಾದ್ರೆ M10 M11 ಅನ್ನೋದು ಕೊಡ್ಬೇಕಾಗುತ್ತೆ. ಸೊ M17 ಟರ್ರೆಟ್ ರೊಟೇಷನ್ ಫಾರ್ವರ್ಡ್, ನಮ್ಗೆ ಟರ್ರೆಟ್ ಅನ್ನೋದು ರೊಟೇಷನ್ ಆಗ್ಬೇಕು. ಆ ಟೈಮಲ್ಲಿ ನಾವೇನ್ ಕೊಡ್ಬೇಕು, ಫಾರ್ವರ್ಡ್ ಆಗ್ಬೇಕಾದ್ರೆ M17, ಅದೇ ರಿವರ್ಸ್ ಆಗ್ಬೇಕಾದ್ರೆ M18. M19 ಕೊಟ್ರೆ ಸ್ಪಿಂಡಲ್ ಓರಿಯಂಟೇಷನ್, ಸ್ಪಿಂಡಲ್ ಅನ್ನೋದು ಲಾಕ್ ಆಗುತ್ತೆ, ಓರಿಯಂಟೇಷನ್ ಆಗುತ್ತೆ. ಸೊ M26 ಥ್ರೂ ಕೂಲೆಂಟ್ ಆನ್ ಫನ್ ಕಂಟ್ರೋಲ್, ಥ್ರೂ ಕೂಲೆಂಟ್ ಏನಾದ್ರು ಆನ್ ಆಗಬೇಕಾದ್ರೆ M26 ಕೊಡ್ತೀವಿ. M30 ಪ್ರೋಗ್ರಾಮ್ ಎಂಡ್ ಅಂಡ್ ರಿವೈಂಡ್. ನೋಡಿ M02ಗೆ M30ಗೆ ಪ್ರೋಗ್ರಾಮ್ ಎಂಡ್ ಆಗುತ್ತೆ, ಬಟ್ ಇದು M30 ಯೂಸ್ ಮಾಡಿದ್ರೆ ರಿವೈಂಡ್ ಅದ ಮತ್ತೆ ಸ್ಟಾರ್ಟಿಂಗ್ ಪೊಸಿಷನ್ ಅನ್ನೋದು ಹೋಗುತ್ತೆ. M98 ಸಬ್ ಪ್ರೋಗ್ರಾಮ್ ಕಾಲ್, M99 ಸಬ್ ಪ್ರೋಗ್ರಾಮ್ ಎಂಡ್. Okay, these all are the main function of the M codes. Okay, I hope you are understanding very well. If you have any doubts, let me comment. I will be explaining in the next video. So ಈ ವಿಡಿಯೋ ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ಥರನೋ ಡೌಟ್ಸ್ ಇದ್ರೂ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಐ ವಿಲ್ ಬಿ ಎಕ್ಸ್ಪ್ಲೇನ್ ಇನ್ ನೆಕ್ಸ್ಟ್ ವಿಡಿಯೋ. ಆ ಕಾಮೆಂಟ್ ಬೇಸ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಅನ್ನೋದು ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ, ನಿಮಗೂ ಒಂದು ಬೆನಿಫಿಟ್ ಆಗಿ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್.